ಹಾಯ್ ನಮಸ್ತೆ. ಇದು ಸೋಮವಾರದ ಮಿನಿ ವ್ಲಾಗ್. ಇವತ್ತಿನ ದಿನ ಬೆಳಗಿನ ಟಿಫನ್ಗೆ ಪುಳಿಯೋಗರೆ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಇರೋದ್ರಿಂದ ಸ್ವಲ್ಪ ಪೂಜೆ ಕೆಲಸ ಎಲ್ಲ ಇತ್ತು ಅಂತೇಳಿ ಬೇಗ ಆಗೋದು ಪುಳಿಯೋಗರೆ ಅಂತ ಪುಳಿಯೋಗರೆನೇ ಮಾಡಿಕೊಂಡೆ. ಬೇಗ ಪುಳಿಯೋಗರೆ ಗೊಜ್ಜು ಪೌಡ್ರೆಲ್ಲ ಮನೇಲೇ ಮಾಡ್ಕೊಂಡಿರ್ತೀನಿ ನಾನು. ಅದರಿಂದ ಸ್ವಲ್ಪ ಬೇಗನೆ ಆಗೋಗುತ್ತೆ. ಇದನ್ನೆಲ್ಲ ಕಲಸಿ ಮಕ್ಳಿಗೂ ಹಾಕ್ಕೊಟ್ಟು ಮತ್ತು ಬಾಕ್ಸ್ಗೂ ಹಾಕಿ ಕಳಿಸ್ದೆ ಸ್ಕೂಲ್ಗೆ. ಇವತ್ತು ಕೃಷ್ಣ ಜನ್ಮಾಷ್ಟಮಿ ಆಗಿರೋದ್ರಿಂದ ಸ್ಕೂಲಲ್ಲಿ ಫಂಕ್ಷನ್ ಇದೆಯಂತೆ. ಇವ್ರನ್ನ ಮನೆ ಪಕ್ಕದ ಹುಡುಗ ಅವರಮ್ಮ ಸ್ವಲ್ಪ ರೆಡಿ ಮಾಡಿಕೊಡಿ ಅಂತ ಕೇಳಿದ್ರು. ಹಾಗಾಗಿ ನನ್ನ ಹತ್ರ ಜ್ಯುವೆಲ್ಲರ್ಸ್ ಎಲ್ಲ ಸ್ವಲ್ಪ ಇತ್ತು, ಹಾಗಾಗಿ ಯೂಸ್ ಆಗುತ್ತೆ ಅಂತೇಳಿ. ನನಗೂ ತುಂಬ ಇಷ್ಟ ಈ ಥರ ರೆಡಿ ಮಾಡೋದಕ್ಕೆ ಅಂತೇಳಿ. ತುಂಬ ಖುಷಿ ಆಯಿತು ನನಗೂ. ಚೆನ್ನಾಗಿ ಕಾಣ್ತಾ ಇದ್ದ. ಇವನಿಗೆ ಈ ಥರ ರೆಡಿ ಮಾಡಿದ್ದೆ ಸಿಂಪಲ್ಲಾಗಿ. ಫೈನಲ್ಲಾಗಿ ಈ ಥರ ಕಾಣಿಸ್ತಾ ಇದ್ದ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದ. ಅದಾದಮೇಲೆ ಪೂಜೆ ಎಲ್ಲ ಮಾಡೋಣ ಅಂತ ಮನೇಲಿ ರೆಡಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಪ್ರಸಾದನೂ ಮಾಡ್ಕೊಳ್ಳೋಣ ಅಂತೇಳಿ ಅವಲಕ್ಕಿಯಿಂದ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸ್ವಲ್ಪ ಅವಲಕ್ಕಿ, ಕಾಯಿ ತುರಿ ಮತ್ತು ಬೆಲ್ಲ, ಸ್ವಲ್ಪ ಏಲಕ್ಕಿ ಪುಡಿ, ಸ್ವಲ್ಪ ತುಪ್ಪ ಹಾಕಿ ಇದನ್ನು ಕಲಿಸ್ಕೊಂಡ್ರೆ ಸಿಂಪಲ್ಲಾಗಿ ಅವಲಕ್ಕಿ ಪ್ರಸಾದ ರೆಡಿಯಾಗಿಬಿಡುತ್ತೆ. ಇದಕ್ಕೆ ಪೇಪರ್ ಅವಲಕ್ಕಿ ತೊಗೊಂಡಿದ್ದೀನಿ ನಾನು. ಬೇಗ ಎಲ್ಲ ಪ್ರಸಾದ ಎಲ್ಲ ಮಾಡಿ ಪೂಜೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಬೇಗ ಒಂದು 10-10:30 ಅಷ್ಟರಲ್ಲಿ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಶಾಪ್ಗೆ ಹೋಗಬೇಕು ಮತ್ತು ಅಲ್ಲೂ ಕೂಡ ಪೂಜೆ ಮಾಡಬೇಕು. ಅವಲಕ್ಕಿ ತುಂಬಾ ಶ್ರೇಷ್ಠ, ಹಾಗಾಗಿ ಇವತ್ತು ಅವಲಕ್ಕಿ ಪ್ರಸಾದನೇ ಮಾಡಿಕೊಂಡೆ. ತುಂಬಾ ಲಕ್ಷಣವಾಗಿ ಕಾಣ್ತಾ ಇತ್ತು ದೇವ್ರ ಫೋಟೋ ಅಂತೂ. ಇವತ್ತು ತುಳಸಿ ಹಾಕಿದ್ರೇ ಒಂದು ಕಳೆ ಬಂದ್ಬಿಡುತ್ತೆ ಫೋಟೋಗೆ. ಮನೆಯಲ್ಲೆಲ್ಲ ಪೂಜೆ ಮುಗಿಸಿ ಮತ್ತೆ ನಾನು ಶಾಪ್ಗೆ ಹೋಗಿ ಅಲ್ಲೂ ಕೂಡ ಪೂಜೆ ಮುಗಿಸ್ಕೊಂಡೆ. ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.